ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಕಂಟಿನ್ಯೂಯಸ್ ಪಾರ್ಟ್ಸ್ ರಿವಿಷನ್ ಆಫ್ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ದು ಚಾಪ್ಟರ್ 3ನ ನೋಡ್ತಿದ್ದೀರಿ. ಯಾರು ನೀವು ಇನ್ನು ಚಾಪ್ಟರ್ 1 ಚಾಪ್ಟರ್ 2 ಲಾಸ್ಟ್ ಮಿನಿಟ್ ರಿವಿಷನ್ ವಿಡಿಯೋ ನೋಡಿಲ್ಲ, ಆರ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸ್ಪ್ಲನೇಷನ್ ವಿಡಿಯೋ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಒಂದ್ಕಿತ ಚೆಕ್ಔಟ್ ಮಾಡಿ. ಇಲ್ಲ ನಂದು ಪೇಜ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಲಿಂಕಲ್ಲಿ ವಿಡಿಯೋ ಸಿಗುತ್ತೆ, ಅಲ್ಲೂ ಕೂಡ ನೀವು ವಾಚ್ ಮಾಡಿಬಿಟ್ಟು ಇದನ್ನು ನೋಡಿ. ಇಲ್ಲ ಅಂದರೆ ನಿಮ್ಗೆ ಏನೂ ಅರ್ಥ ಆಗಲ್ಲ, ಬಿಕಾಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಇದು ಥರ್ಡ್ ಚಾಪ್ಟರ್ದು ಇಲ್ಲಿ ಮಾಡ್ತಿದ್ದೀನಿ, ಸೊ ಅದು ನೋಡಿಲ್ಲ ಅಂದರೆ ಒಂದ್ಕಿತ ಚೆಕ್ಔಟ್ ಮಾಡ್ಕೊಂಡು ಬನ್ನಿ. ಓಕೆ, ಬನ್ನಿ ಡೈರೆಕ್ಟ್ ಹೋಗೋಣ. ಥರ್ಡ್ ಚಾಪ್ಟರ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಮೀನಿಂಗ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಆ ಡೆಫಿನೇಷನು, ಟೈಪ್ಸ್ ಆಫ್ ಕ್ಯಾಪಿಟಲ್ಸು ಮತ್ತು ಪ್ರಾಬ್ಲಮ್ಸು ಕೇಳ್ತಾರೆ. ಯಾವುದು ಅಂದರೆ ಕಾಸ್ಟ್ ಆಫ್ ಡೆತ್ತು, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ರಾಬ್ಲಮ್ಸ್ನ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸಲ್ಲಿ ಕೇಳ್ತಾರೆ. 2024 ಕ್ವಶನ್ ಪೇಪರಲ್ಲಿ ನಿಮಗೆ ಕಾಸ್ಟ್ ಆಫ್ ಡೆಟ್ಟನ್ನು ಕೇಳಿಬಿಟ್ಟು 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಯಾವ ರೀತಿ ಮಾಡಬೇಕು, 2 ಮಾರ್ಕ್ಸ್ ಕೇಳಿದ್ರೆ, 4 ಮಾರ್ಕ್ಸ್ 10 ಮಾರ್ಕ್ಸ್ ಕೇಳಿದೆ ಅಂತ ಇವಾಗ ನೋಡ್ತಾ ಹೋಗೋಣ. ನಿಮಗೆ 4 ಮಾರ್ಕ್ಸ್ಗೆ 10 ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಕ್ವಶನ್ಸೇ ಕೇಳಿರೋದು, ನೋಡ್ತಾ ಹೋಗೋಣ. ಇವಾಗ ನಿಮಗೆ ಕಾಸ್ಟ್ ಆಫ್ ಡೆತ್ನ ಕೇಳಿದ್ರನ್ನಲ್ಲ 2 ಮಾರ್ಕ್ಸ್ಗೆ. ಯಾವ ರೀತಿ ಅಂದರೆ ಅದರಲ್ಲಿ ಬಂದು ರಿಡೀಮೇಬಲ್ ಡೆಪ್ತು, ಇರ್ರಿಡಿಮೇಬಲ್ ಡೆಪ್ತ್. ರಿಡಿಮೇಬಲ್ ಬಂದು ನಿಮಗೆ 2 ಮಾರ್ಕ್ಸ್ಗೆ, ರಿಡಿಮೇಬಲ್ ಬಂದು ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ಗೆ ಕೇಳ್ತಾರೆ. ರಿಡಿಮೇಬಲ್ ಡೆಪ್ನ ಕೇಳಂಗಿದ್ರೆ ನಿಮಗೆ ಇರ್ರಿಡಿಮೇಬಲ್ ಡೆಪ್ನ ಕೇಳಂಗಿದ್ರೆ ನಿಮಗೆ ಕ್ವಶನಲ್ಲಿ ಇರ್ರಿಡಿಮೇಬಲ್ ಪ್ರಿಫರೆನ್ಸ್ ಶೇರು ಏನು ಮೆನ್ಷನ್ ಮಾಡಲ್ಲ. ಅಷ್ಟು ಮಾತನ್ನ ರಿಡಿಮೇಬಲ್ನ ಕಾಸ್ಟ್ನ ಕೇಳಂಗಿದ್ರೆ ನಿಮಗೆ ರಿಡಿಮೇಬಲ್ ಕಾಸ್ಟ್ ಅಂತ ನಿಮಗೆ ಮೆನ್ಷನ್ ಮಾಡಿರ್ತಾರೆ, ಅದರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಇಲ್ಲ ಕ್ವಶನಲ್ಲಿ ನಿಮಗೆ ಇರಿ ಒಂದು ನಿಮಿಷ, ಇರ್ರಿಡಿಮೇಬಲ್ ಡೆಪ್ನ ನಿಮಗೆ 2 ಮಾರ್ಕ್ಸ್ಗೆ ಯಾವ ರೀತಿ ಕೇಳಿದ್ರು ಅಂತ ಹೇಳ್ಬಿಡ್ತೀನಿ. ಅದರದ್ದು ಬಿಫೋರ್ ಆಫ್ಟರ್ ಕೇಳಿರ್ತಾರೆ. ಬಿಫೋರ್ ಆಫ್ಟರ್ ಯಾವ ರೀತಿಯಪ್ಪ ಐಡೆಂಟ್ ಮಾಡೋದು ಅಂದರೆ, ನಿಮಗೆ ಟ್ಯಾಕ್ಸ್ ಅನ್ನೋದು ಕೇಳಿರಲ್ಲ ಬಿಫೋರಲ್ಲಿ. ಆಫ್ಟರಲ್ಲಿ ಟ್ಯಾಕ್ಸ್ ಅನ್ನೋದನ್ನ ಕೇಳಿರ್ತಾರೆ. ಟ್ಯಾಕ್ಸ್ ಅನ್ನೋದನ್ನ ಕೇಳಿದರೆ ನೀವು ಈ ಫಾರ್ಮುಲಾ ಹಾಕ್ಕೋಬೇಕು. ಇದು ಐ 1 - T ಡಿವೈಡೆಡ್ ಬೈ MP. ಟಿ ಅಂದರೆ ಟ್ಯಾಕ್ಸ್ ಆಗಿರುತ್ತೆ, ಇಂಟು 100 ಮಾಡಿದ್ರೆ ನಿಮಗೆ KD ಬರುತ್ತೆ. ನೆಕ್ಸ್ಟ್ ಬಿಫೋರ್ ಅಸ್ಮಾತ್ ಏನು ಅಂದರೆ ಟ್ಯಾಕ್ಸ್ನ ಕೇಳಿಲ್ಲ ಅಂದರೆ ನೀವು ಈ ಫಾರ್ಮುಲಾ I ಡಿವೈಡೆಡ್ ಬೈ MP ಇಂಟು 100 ಹಾಕ್ಕೊಂಡು ಮಾಡಿದ್ರೆ ನಿಮಗೆ KD ಬರುತ್ತೆ. ಇದು 2 ಮಾರ್ಕ್ಸ್ಗೆ ಕೇಳಿದ್ರು. ಇದು 2024 ಕ್ವಶನ್ ಪೇಪರಲ್ಲಿ I ಕೇಳಿದ್ರು, MP ಇಂಟು 100 ಹಾಕ್ಕೊಂಡು ನೀವು ಅದನ್ನೇ ಮಾಡಬೇಕಾಗಿರುತ್ತೆ. ವೇಟ್. ಐ ಅಂದರೆ ಏನು ಅಂದರೆ ಇಂಟ್ರೆಸ್ಟು, MP ಅಂದರೆ ಪ್ರಿನ್ಸಿಪಲ್ ಅಮೌಂಟು, ಟ್ಯಾಕ್ಸ್ ರೇಟು, T ಅಂದರೆ ಟ್ಯಾಕ್ಸ್ ರೇಟ್ ಆಗಿರುತ್ತೆ. ನೆಕ್ಸ್ಟ್ ರಿಡಿಮೇಬಲ್ 4 ಮಾರ್ಕ್ಸ್ಗೆ ಕೇಳ್ತಾರೆ. ಅದರಲ್ಲಿ ಬಂದುಬಿಟ್ಟು ನಿಮಗೆ ಒಂದೇ ಫಾರ್ಮುಲಾ ಇರೋದು, KD = I + NV - MP ಡಿವೈಡೆಡ್ ಬೈ N. RV - MP ಡಿವೈಡೆಡ್ ಬೈ N. RV + MP ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ KD ಬರುತ್ತೆ. ಅದು KD ಬಂದಿರೋದ್ರಿಂದ ನಿಮ್ಗೆ ಅಷ್ಟಮಾತ್ ಏನಾರ ಟ್ಯಾಕ್ಸ್ ಕೊಟ್ಟಿದೆ, ರಿಡಿಮೇಬಲ್ ರಿಡಿಮೇಬಲ್ ಡೆಪ್ತಲ್ಲಿ ನಿಮ್ಗೇನಾದರೂ ಕೊಟ್ಟಿದ್ರೆ, ಅದಕ್ಕೆ T ಕೊಟ್ಟಿದ್ರೆ ನೀವು ಇದನ್ನು ಹಾಕ್ಕೊಂಡು ನಿಮ್ಮ KD ಕಂಡುಹಿಡಿಬೇಕಾಗಿರುತ್ತೆ. ಏನಿಲ್ಲ, ಬಂದಿರೋ KDನ 1 - T ಅಲ್ಲಿ ಮಾಡಿದ್ರೆ ನಿಮ್ಗೆ KD ಬರುತ್ತೆ. ತಿರ್ಗಾ ಅಷ್ಟಮಾತ್ ಟ್ಯಾಕ್ಸ್ ಕೊಟ್ಟಿದ್ರೆ ಮಾತ್ರ, ಟ್ಯಾಕ್ಸ್ ಕೊಟ್ಟಿಲ್ಲ ಅಂದರೆ ನಿಮ್ಗೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಫಾರ್ಮುಲಾ. ಇದಾಗಿರುತ್ತೆ ಕಾಸ್ಟ್ ಆಫ್ ಡೆಟ್ದು KDದು ಫಾರ್ಮುಲಾಸು. ಒಂದ್ಕಿಂತ ನೀಟಾಗಿ ಒಂದು ಪೇಜಲ್ಲಿ ಬರ್ದಿಕ್ಕೋಬಿಡಿ. ಎಕ್ಸಾಮ್ ಟೈಮಲ್ಲಿ ಓದೋವಾಗ ತುಂಬ ಈಸಿ ಆಗುತ್ತೆ. ಇದೇ ರೀತಿ ಬರ್ದಿಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ದು ಫಾರ್ಮುಲಾ. ಅಷ್ಟಮಾತ್ ಇರ್ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಅಂತ ಕೊಟ್ಟಿದ್ರೆ PD ಡಿವೈಡೆಡ್ ಬೈ MP ಫಾರ್ಮುಲಾ. PD ಅಂದರೆ ಸೇಮ್ ಇಂಟ್ರೆಸ್ಟ್ ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರೋ ಅದೇ ರೀತಿ PDನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅಷ್ಟಮಾತ್ ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ನ ಕೊಟ್ಟಿದ್ರೆ ಅಲ್ಲಿ ನೀವು ಇಲ್ಲಿ ಬಂದುಬಿಟ್ಟು ಕಾಸ್ಟ್ ಆಫ್ ರಿಡಿಮೇಬಲ್ ಡೆತ್ತಲ್ಲಿ I ಹಾಕ್ಕೊಳ್ತಿದ್ವಿ. ಇಲ್ಲಿ ಪ್ರಿಫರೆನ್ಸ್ ಶೇರ್ ಆಗಿರೋದ್ರೆ PD ಸೇಮ್ ಫಾರ್ಮುಲಾನೇ, ಅದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. RV ಅಂದರೆ ರಿಡಿಮೇಬಲ್ ವ್ಯಾಲ್ಯೂ ಅಂತ. ಓಕೆ, ಇಲ್ಲಿ ಹೇಳಿಲ್ಲ ರಿಡಿಮೇಬಲ್ ವ್ಯಾಲ್ಯೂ ಅಂತ, RV ಅಂತ ಹೇಳಿಬಿಟ್ಟೆ ಅಷ್ಟೇ. RV ಅಂದರೆ ರಿಡಿಮೇಬಲ್ ವ್ಯಾಲ್ಯೂ ಅಂತ. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು ಮತ್ತು ಕಾಸ್ಟ್ ಆಫ್ ಡೆತ್ದು ಫಾರ್ಮುಲಾಸ್ ಗೊತ್ತಾಯಿತು ಹೆಂಗೆ ಅಂತ. ರಿಡಿಮೇಬಲು ಇರ್ರಿಡಿಮೇಬಲ್ ಎರಡೂ. ಆ್ಯಂಡ್ ನೆಕ್ಸ್ಟು ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ದು ಫಾರ್ಮುಲಾ ಬಂದುಬಿಟ್ಟು ನಿಮಗೆ 3 ಫಾರ್ಮುಲಾಸ್ ಬರುತ್ತೆ. ಅಕಾರ್ಡಿಂಗ್ ಟು ಕ್ವಶನ್ಸ್ ನೀವು ಫಾರ್ಮುಲಾಸ್ನ ಹಾಕ್ಕೊಂಡು ಮಾಡ್ಕೋತಾ ಹೋಗಬೇಕು. ಅದರದ್ದು KE ಈಕ್ವಿಟಿ ಅಲ್ಲ, ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ ಇರೋದ್ರೆ P, ಡೆಪ್ತ್ ಇರೋದ್ರಿಂದ D. ಓಕೆ, KE ಇದು ಬಂದುಬಿಟ್ಟು ಡಿವಿಡೆಂಡ್ ಡಿವೈಡೆಡ್ MP + G. ಅಷ್ಟಮಾತ್ ಏನಾರ G ಅಂದರೆ ಗ್ರೋತು, ಆ್ಯಂಡ್ NP ಆಲ್ರೆಡಿ ಹೇಳಿದೆ ಪ್ರಿನ್ಸಿಪಲ್ ಅಮೌಂಟು, D ಅಂದರೆ ಡಿವಿಡೆಂಟು.
ಅಕಸ್ಮಾತ್ ಅವ್ರು ಜಿ ಕೊಟ್ಟಿದ್ರೆ ಈ ಫಾರ್ಮುಲಾ ಹಾಕ್ಕೊಂಡು ಹೋಗಬೇಕು. ಜಿ ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ಈ ಫಾರ್ಮುಲಾ. ಅಕಸ್ಮಾತ್ ಡೆಪ್ತ್ ಅವ್ರು ಕೊಟ್ಟಿಲ್ಲ, ಈಕ್ವಿಟಿ ಶೇರ್ಸ್ ಅದು ಏನನ್ನ ಕೊಟ್ಟಿದ್ರೆ ಈ ಅರ್ನಿಂಗು ಈಕ್ವಿಟಿ ಅಂತ ಕೊಟ್ಟಿದ್ರೆ ನೀವು ಈ ಫಾರ್ಮುಲಾ ಹಾಕ್ಕೊಂಡು 3 ಫಾರ್ಮುಲಾ ಬೇಸ್ಡ್ ಆನ್ ದ ಕ್ವಶನ್ಸ್ ನೀವು ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ನ ಕಂಡುಹಿಡಿಬೇಕಾಗಿರ್ತದೆ. ಅದಕ್ಕೆ ಈ ಫಾರ್ಮುಲಾಸು ನಾನು ಆನ್ಲೈನ್ ಕ್ಲಾಸಲ್ಲಿ ಪ್ರತಿಯೊಂದು ಫಾರ್ಮುಲಾಸ್ ಇವಾಗ ಹೇಳ್ತಿದ್ದೀನಲ್ಲ ಅದಕ್ಕೆ ಒಂದೊಂದು ಸಮ್ಸ್ ಕೂಡ ಮಾಡಿ ನೀಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಕು ಅಂದರೆ ಒಂದು ಕಿತ ಜಾಯ್ನ್ ಆಗಿ ನೋಡಿ. ಅರ್ಥ ಆಗಿಲ್ಲ ಅಂದರೆ ಇದು ಅರ್ಥ ಆಯಿತು ನನಗೆ ಮ್ಯಾಮ್, ಸಮ್ಸ್ ಕೂಡ ಅರ್ಥ ಆಗಬೇಕು, ನಾನು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂದರೆ ಒಂದು ಜಾಯ್ನ್ ಆಗಿ. ಇದು ಲಾಸ್ಟ್ ಸೆಮ್ ಅಲ್ವಾ, ಸೊ ಕಷ್ಟಪಟ್ಬಿಡಿ. ನೆಕ್ಸ್ಟ್ ಇದೆಲ್ಲ ನೀವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ವೆಯ್ಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ನೀವು ಯಾವ ರೀತಿ ಕಂಡುಹಿಡಿಬೇಕು ಅಂದರೆ, ನೀವು ಇವಾಗ ಮಾಡಿದ್ರಲ್ಲ ಕಾಸ್ಟ್ ಆಫ್ ಡೆತ್ತು, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರು, ಕಾಸ್ಟ್ ಆಫ್ ಈಕ್ವಿಟಿನ ನೀವು ಕಂಡುಹಿಡ್ಕೋಬೇಕಾಗಿರುತ್ತೆ. ಅದರಲ್ಲಿ ಕಂಡುಹಿಡ್ಕೊಂಡಿರೋ ಅಂದರೆ ಕಂಡುಹಿಡ್ಕೊಂಡು ಫಾರ್ಮುಲಾಸಾಗಿ ಕಂಡುಹಿಡ್ಕೊಂಡಿರೋ ವ್ಯಾಲ್ಯೂನ ನೀವು ವೆಯ್ಟಲ್ಲಿ ನೀವು ವೆಯ್ಟ್ ಅಂತೀನಿ, ಸ್ಪೆಸಿಫಿಕ್ ಕಾಸ್ಟಲ್ಲಿ ನೀವು ಹಾಕ್ಕೊತ ಹೋಗ್ಬೇಕಂದ್ರೆ ಅಲ್ಲಿ ಒಂದು ನಂಬರ್ಸ್ ಬಂದಿರುತ್ತೆ. 14 ಆಗಲಿ 4 ಆಗಲಿ 0.7 ಆ ರೀತಿ ನಂಬರ್ಸ್ನ ನೀವು ಸ್ಪೆಸಿಫಿಕ್ ಕಾಸ್ಟಲ್ಲಿ ಹಾಕ್ಕೊತ ಹೋಗ್ಬೇಕು. ಇದೇನು ಅಂದರೆ ಕ್ಯಾಲ್ಕುಲೇಷನ್ ಆಫ್ WACC ಅಂತ. ಅದು ಬಂದು ನಿಮಗೆ ಏನು ಅಂದರೆ ಹೆಂಗೆ ಮಾಡ್ಕೋಬೇಕು, ಸೋರ್ಸಸ್ ಆಫ್ ಫಿನಾನ್ಸ್ ಅಂದರೆ ಈಕ್ವಿಟಿ, ಪ್ರಿಫರೆನ್ಸ್ ಶೇರ್, ಡಿವಿಡೆಂಟ್ ಅಂತ ಹಾಕೋಬೇಕು. ಬುಕ್ ವ್ಯಾಲ್ಯೂ ಅವ್ರ ಕ್ವಶನೆಲ್ಲ ಎಷ್ಟು ವ್ಯಾಲ್ಯೂ ಕೊಟ್ಟಿರ್ತಾರೋ ಅದನ್ನು ಹಾಕ್ಕೊಬೇಕು. ವೇಟೆಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಬುಕ್ ವ್ಯಾಲ್ಯೂನೇ ಎಲ್ಲ ಟೋಟಲ್ ಮಾಡಿಕೊಂಡು ಬಂದಿರೋ ಇದರಲ್ಲಿ ಎಷ್ಟು ಇಲ್ಲಿ 2 ಲ್ಯಾಕ್ ಇದ್ದರೆ ಟೋಟಲ್ ನಿಮಗೆ 10 ಲ್ಯಾಕ್ ಬಂದರೆ 2 ಲ್ಯಾಕ್ ಡಿವೈಡೆಡ್ ಬೈ 10 ಲ್ಯಾಕ್ ಮಾಡ್ಕೊಂಡೋದ್ರೆ ನಿಮಗೆ ವೆಯ್ಟ್ಸ್ ಪ್ರತಿಯೊಂದರದ್ದು ಮಾಡ್ಕೊಂಡೋದ್ರೆ ವೆಯ್ಟ್ಸ್ ಬರುತ್ತೆ. ಅದರಿಂದ ನೀವು ಸ್ಪೆಸಿಫಿಕ್ ಕಾಸ್ಟ್ ಆಲ್ರೆಡಿ KD KP ಎಲ್ಲ ಕಂಡುಹಿಡ್ಕೊಂಡು ಬರ್ಕೊಂಡಿರ್ತಾರೆ, ಅವೆಲ್ಲನೂ ಇಂಟು ಮಾಡಿದ್ರೆ ನಿಮಗೆ ಇದು KO ಅಂದರೆ WACC ಬರುತ್ತೆ. ಅದನ್ನು ನೀವು ಟೋಟಲ್ ಮಾಡೋ ನಿಮಗೆ ಟೋಟಲ್ ವ್ಯಾಲ್ಯೂ ಬರುತ್ತೆ. ಅದಾಗಿರುತ್ತೆ ವೆಯ್ಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡೋದು ಯಾವ ರೀತಿ ಅನ್ನೋದನ್ನು. ನೆಕ್ಸ್ಟ್ ಬಂದು ನೋಡೋದಾದರೆ ನೆಟ್ ಇನ್ಕಮ್ ಅಪ್ರೋಚ್ ಟ್ರೆಡಿಷ್ನಲ್ ಅಂದರೆ ನೆಟ್ ಇನ್ಕಮ್ ಅಪ್ರೋಚ್ ಅಂತಲೂ ಕರೀತಾರೆ, ಟ್ರೆಡಿಷ್ನಲ್ ಅಪ್ರೋಚ್ ಅಂತಲೂ ಕರೀತಾರೆ. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ KO. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ನಿಮಗೆ EBITನ ನೀವು ಫಸ್ಟು ಅವರೇ ಕ್ವಶನಲ್ಲಿ ಕೊಟ್ಟಿರ್ತಾರೆ ಡಿವೈಡೆಡ್ ಬೈ ವಿ ಅಂದರೆ ಏನು ಅಂದರೆ ವ್ಯಾಲ್ಯೂ ಆಫ್ ದ ಫಾರ್ಮ್ ಅಂದರೆ ವ್ಯಾಲ್ಯೂ ಆಫ್ ದ ಫಾರ್ಮ್ನ ಕಂಡುಹಿಡ್ಕೊಂಡು ಇಂಟು 100 ವ್ಯಾಲ್ಯೂ ಆಫ್ ದ ಫಾರ್ಮ್ ಯಾವ ರೀತಿ ಕಂಡುಹಿಡಿಯೋದು ಅಂದರೆ ನಿಮಗೆ EBIT ನೆಟ್ ಇನ್ಕಮ್ ಅಪ್ರೋಚ್ ಕೊಟ್ಟಿರ್ತಾರೆ. ಇದನ್ನು ಬಂದು ನಿಮಗೆ 10 ಮಾರ್ಕ್ಸಲ್ಲಿ ಏನೋ ಕೇಳಿದ್ದಾರೆ 2024 ಕ್ವಶನ್ ಪೇಪರಲ್ಲಿ. ಅದನ್ನು ಅಂದರೆ ಫಸ್ಟು ನೆಟ್ ಇನ್ಕಮ್ ಅಪ್ರೋಚ್ ಅವ್ರು ಕೊಟ್ಟಿರ್ತಾರೆ, ಅದ್ರ ಜೊತೆ ಮೈನಸ್ ಇಂಟ್ರೆಸ್ಟ್ ಮಾಡಬೇಕು. ಇಂಟ್ರೆಸ್ಟ್ ನಿಮಗೆ ಡೈರೆಕ್ಟಾಗಿ ಕೊಟ್ಟಿರಲ್ಲ, ಡೆಪ್ತ್ ಅಂದರೆ ಡೆಪ್ತನ್ನ ಕೊಟ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಡಿಬೆಂಚರ್ನ ಕೊಟ್ಟು ಒಂದು ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಆ ಪರ್ಸೆಂಟೇಜಲ್ಲಿ ಮಾಡಿಕೊಂಡು ಮೈನಸ್ ಮಾಡ್ಕೋಬೇಕು. ಆವಾಗ EBT ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತ ಬರುತ್ತೆ. ಅದ್ರ ಜೊತೆ ಡಿವೈಡ್ ಮಾಡಬೇಕು. ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ನ ಬಂದಿರುತ್ತಲ್ಲ ಅದನ್ನೇ EBTಯಲ್ಲಿ ಅದನ್ನು ಡಿವೈಡ್ ಪ್ಲಸ್ಸು ಮೈನಸ್ ಎಲ್ಲ ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡಿಕೊಂಡ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಬರುತ್ತೆ. ಅದ್ರ ಜೊತೆ ನಾವು ಪ್ಲಸ್ ಮಾಡ್ಕೋಬೇಕು. ಏನನ್ನ ಪ್ಲಸ್ ಮಾಡ್ಕೋಬೇಕು ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಡೆಪ್ತ್ನ, ಅಂದರೆ ನಾವು ಇಲ್ಲಿ ಇಂಟ್ರೆಸ್ಟಲ್ಲಿ ಇದು ಮಾಡಿರ್ತೀರಲ್ಲ ಪರ್ಸೆಂಟೇಜ್ ತೊಗೊಂಡು, ಅದನ್ನು ಪರ್ಸೆಂಟೇಜ್ ತೊಗೊಂಡಂಗೆಲ್ಲ ಡೆಪ್ತ್ನ ಡೈರೆಕ್ಟಾಗಿ ತೊಗೊಂಡು ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿಕೊಂಡ್ರೆ ನಮ್ಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫಾರ್ಮ್ ಬರುತ್ತೆ. ಅದನ್ನು ಇಲ್ಲಿ ಹಾಕ್ಕೋಬೇಕು. EBIT ಅವರು ಫಸ್ಟೇ ನಾವು ತಗೊಂಡಿರ್ತಾರೆ ನೆಟ್ ಪ್ರೈಸ್, ಅದನ್ನು ಡೈರೆಕ್ಟಾಗಿ ಹಾಕೊಂಡು ಇಂಟು 100 ಮಾಡಬೇಕು. ಇದೇನು ವೆರಿಫಿಕೇಷನ್ ಫಾರ್ಮುಲಾ ಇಲ್ಲಿ ಮಾಡಿರ್ತೀರಲ್ಲ ಆನ್ಸರು, ಅದು ಕರೆಕ್ಟಾ ರಾಂಗಾ ಇಲ್ಲ ಅನ್ನೋದಕ್ಕೆ ಈ ಫಾರ್ಮುಲಾ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೊತ ಹೋಗ್ತೀರಿ. ನೆಕ್ಸ್ಟು ಬಂದ್ಬಿಟ್ಟು ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಅಂದರೆ ನಾವು ಇಲ್ಲಿ ಕಂಡಿಡ್ದಿದ್ದು ನೆಟ್ ಇನ್ಕಮ್ ಅಪ್ರೋಚು. ಇಲ್ಲಿ ಮಾಡಬೇಕಾಗಿರೋದು ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್. ಓಕೆನಾ? ಇದನ್ನು ಫಾರ್ಮುಲಾ ಬಂದುಬಿಟ್ಟು EBIT ಮೈನಸ್ T ಡಿವೈಡೆಡ್ ಬೈ E ಇಂಟು 100. ಇದೇ ರೀತಿನ ಅಂತ ಕೇಳಿದ್ರೆ ಇದಕ್ಕೂ ಕೂಡ ಬೇರೆ ಫಾರ್ಮೆಟ್ ಇದೆ. ಫಸ್ಟು ಆ್ಯಸ್ ಇಟ್ ಈಸ್ ಏನು ನೆಟ್ ಇನ್ಕಮ್ ಅಪ್ರೋಚ್, ಬಟ್ ಇಲ್ಲಿ ಬಂದು ಮೈನಸ್ ಮಾಡ್ಕೋಬೇಕು. ಏನನ್ನ ಮೈನಸ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಮೈನಸ್ ಮಾಡ್ಕೋಬೇಕಾಗಿರೋದು ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ, ಅಂದರೆ ಅವ್ರ ಕ್ವಶನಲ್ಲೇ ಕೊಟ್ಟಿರ್ತಾರೆ ಆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ನಾವು ಮೈನಸ್ ಮಾಡಿಕೊಂಡ್ರೆ ನಮಗೆ ಬಂದುಬಿಟ್ಟು ವ್ಯಾಲ್ಯೂ ಆಫ್ ದ ಫಾರ್ಮ್. ನಮಗೆ ಇಲ್ಲಿ ಬಂದುಬಿಟ್ಟು ಕೆಳಗಡೆ ಬರುತ್ತೆ ವ್ಯಾಲ್ಯೂ ಆಫ್ ದ ಫಾರ್ಮ್, ಬಟ್ ನಮಗೆ ಇಲ್ಲಿ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಮೈನಸ್ ಮಾಡ್ಕೊಂಡು ನಮ್ಗೆ ಇಲ್ಲೇ ಬಂದುಬಿಡುತ್ತೆ ವ್ಯಾಲ್ಯೂ ಆಫ್ ದ ಫಾರ್ಮ್. ಅದ್ರ ಜೊತೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋತೀರಾ ಇದು ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಡೆತ್ನ, ಬಟ್ ನಾವು ಇಲ್ಲಿ ಮೈನಸ್ ಮಾಡ್ಕೋತೀರಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಡೆತ್ನ ಮೈನಸ್ ಮಾಡಿಕೊಂಡು ಮಾಡಿದಾದ್ಮೇಲೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಬರುತ್ತೆ. ಸೊ ನಾವು ಇಲ್ಲಿ ಇದು T ಅಲ್ಲ, ಹೈ ಇಂಟ್ರೆಸ್ಟ್. ಯಾವ ರೀತಿ ನೀವು ಇಂಟ್ರೆಸ್ಟ್ನ ಇಲ್ಲಿ ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ತಗೊಂಡು ಮಾಡ್ಕೊಂಡ್ರಲ್ಲ ಅದೇ ರೀತಿ ನೀವು ಇಲ್ಲಿ
ಇಲ್ಲಿ ಮೈನಸ್ ಮಾಡಿರಲ್ಲ, ಸೊ ಇಲ್ಲಿ ಮೈನಸ್ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಇಲ್ಲಿ ವಿ ಬರುತ್ತೆ, ವ್ಯಾಲ್ಯೂ ಆಫ್ ದ ಫರ್ಮ್. ಇಲ್ಲಿ ಬಂದು ನಾವು ಕ್ಯಾಲ್ಕುಲೇಟ್ ಮಾಡೋದೇನು ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ. ಸೊ ಇಲ್ಲಿ ಹಾಕ್ಕೊಂಡು ಇಂಟು 100 ಮಾಡ್ಕೋದೆ. ಸಿಂಪಲ್, ಇವೆರಡು ಒಂದು ಸಿಮಿಲರ್ ಆಗೇ ಇರುತ್ತೆ, ಬಟ್ ಡಿಫ್ರೆಂಟ್ ಏನು ಅಂತ ನಾನು ಇಲ್ಲಿ ಹೇಳಿದ್ದೀನಿ. ಆ್ಯಂಡ್ ಇದು ಆಗಿರುತ್ತೆ ನೆಟ್ ಇನ್ಕಮ್, ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್. ಇವೆರಡರಲ್ಲಿ ನಿಮಗೆ ಒಂದು ಕ್ವಶನ್ ಕಂಫರ್ಟ್ 10 ಮಾರ್ಕ್ಸ್ಗೆ ಕೇಳ್ತಾರೆ. ಆ್ಯಂಡ್ ಎಮ್ ಎಮ್ ಅಪ್ರೋಚ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಬೇಸ್ಡ್ ಆನ್ ಕ್ವಶನ್ ಬೇಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಸ್ಟೆಪ್ 1 ಸ್ಟೆಪ್ 2 ಅಂದರೆ ಕ್ವಶನ್ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ನಿಮಗೆ ಈ ಕ್ವಶನ್ನ ಆಲ್ಮೋಸ್ಟ್ ಎಲ್ಲೂ ಕೇಳಿಲ್ಲ, ಸೊ ನಾನು ಇದನ್ನು ಅಷ್ಟು ಡೆಪ್ತಾಗಿ ಏನು ಸಾಲ್ವ್ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಕ್ವಶನ್ ಬೇಸ್ ಮೇಲೆ ಈ ಕ್ವಶನ್ನ ನೀವು ಸಾಲ್ವ್ ಮಾಡಬೇಕಾಗಿರುತ್ತೆ. ಇದಾಗಿರುತ್ತೆ 3rd ಚಾಪ್ಟರ್. ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಕ್ವಶನ್ಸ್ ಹೇಳಿದ್ದೀನಿ. ಎಮ್ ಎಮ್ ಅಪ್ರೋಚ್, ನೆಟ್ ಆಪರೇಟಿಂಗ್ ಇನ್ಕಮ್, ನೆಟ್ ಇನ್ಕಮ್ ಅಪ್ರೋಚು, ಮತ್ತು ವೆಯ್ಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಆ್ಯಂಡ್ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಕಾಸ್ಟ್ ಆಫ್ ಡೆಪ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ 4 ಮಾರ್ಕ್ಸ್ಗೆ 10 ಮಾರ್ಕ್ಸ್ಗೆ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿದ್ದೀನಿ. ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸು. ಓಕೆ, ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ನೋಡೋಣ ಬನ್ನಿ. ಆ್ಯಂಡ್ 4th ಚಾಪ್ಟರ್ ಆಗಿರುತ್ತೆ. ಇದರಲ್ಲಿ 2 ಮಾರ್ಕ್ಸ್, 4 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್. 2 ಮಾರ್ಕ್ಸ್ಗೆ ಬೇರೆ ಒಂದು ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ 4 ಮಾರ್ಕ್ಸ್ 10 ಮಾರ್ಕ್ಸ್ ಪ್ರಾಕ್ಟಿಕಲ್ ಆಗಿರುತ್ತೆ, ಥಿಯರಿ ಇರಲ್ಲ. ಡೈರೆಕ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಡಿವಿಡೆಂಡ್, ಟೈಪ್ಸ್ ಆಫ್ ಡಿವಿಡೆಂಡ್ಸ್ ಆ್ಯಂಡ್ ಇಟ್ಸ್ ಮೀನಿಂಗ್. ಅಂದರೆ ಡಿವಿಡೆಂಡ್ಸ್ದು ಮೀನಿಂಗ್ನ ತಿಳ್ಕೊಳ್ಳಿ, ಟೈಪ್ಸ್ದು. ಅದರಲ್ಲಿ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಬಾಂಡ್ ಡಿವಿಡೆಂಟ್ ಏನು ಅಂತ ಒಂದು ಕ್ವಶನ್ನು. ಥಿಯರೀಸ್ ಆಫ್ ಡಿವಿಡೆಂಟ್ ಯಾವ್ಯಾವೆಲ್ಲ ಇರಿಲವೆಂಟು ಆ ಥಿಯರೀಸ್ನ ನೀವು ಮೀನಿಂಗ್ನ ತಿಳ್ಕೊಳ್ಳಿ ಅದರದ್ದು. ಮತ್ತು ವಾಟರ್ ಮಾಡೆಲ್ ಅಂದರೆ ಏನು, ಗಾರ್ಡನ್ಸ್ ಮಾಡೆಲ್ ಅಂದರೆ ಮೀನಿಂಗ್ ತಿಳ್ಕೊಳ್ಳಿ. ಆ್ಯಂಡ್ ಇದಾಗಿರುತ್ತೆ 2 ಮಾರ್ಕ್ಸ್. ಆ್ಯಂಡ್ 4 ಮಾರ್ಕ್ಸ್ 10 ಮಾರ್ಕ್ಸ್ಗೆ ನಿಮ್ಮ ಪ್ರಾಕ್ಟಿಕಲ್ ಕ್ವಶನ್ಸ್ ಹಾಕಿರೋದ್ರೆ ಡೈರೆಕ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ ಯಾವ ರೀತಿ ಕೇಳ್ಬೋದು ಆ್ಯಂಡ್ ಫಾರ್ಮುಲಾಸ್ ಏನು ಅಂತ. ಫಸ್ಟು ವಾಟರ್ಸ್ ಮಾಡೆಲ್ನ ಕೇಳಿದ್ರೆ ನಿಮಗೆ ಫಾರ್ಮುಲಾ ಬಂದುಬಿಟ್ಟು PO = D ಡಿವೈಡೆಡ್ ಬೈ KE ಪ್ಲಸ್ R ಡಿವೈಡೆಡ್ ಬೈ KE ಮತ್ತು E ಮೈನಸ್ D. ಓಕೆ, ಇದೊಂದು ಫಾರ್ಮುಲಾ ಆದರೆ ಇದೊಂದು ಫಾರ್ಮುಲಾ ಇದೆ. ನಿಮ್ಗೆ ಯಾವ್ದು ಈಸಿ ಇರುತ್ತೋ ಆ ಫಾರ್ಮುಲಾ ಹಾಕ್ಕೊಂಡು ನೀವು ಮಾಡ್ತಾ ಹೋಗ್ಬೋದು. D ಪ್ಲಸ್ E ಮೈನಸ್ D ಇಂಟು R ಡಿವೈಡೆಡ್ ಬೈ KD ಡಿವೈಡೆಡ್ ಬೈ KD ಅಂತೀನಿ, KE ಡಿವೈಡೆಡ್ ಬೈ KE. ಜಸ್ಟ್ ಇವೆರಡು ಸೇಮ್ ಫಾರ್ಮುಲಾನೇ, ಬಟ್ ಡಿಫ್ರೆಂಟ್ ಮಾಡಿದ್ದಾರೆ. ಇದನ್ನು ತಗೊಬಂದು ಇಲ್ಲ ಹಾಕಿ ಇದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ ಫಾರ್ಮುಲಲ್ಲಿ ಡಿಫ್ರೆಂಟು. ವಾಟರ್ಸ್ ಮಾಡೆಲ್ ಅಂದರೆ ನಿಮಗೆ ಈ ರೀತಿ ಮಾಡಬೇಕಾಗಿರುತ್ತೆ. ಡಿವಿಡೆಂಟು KE Rನ ಕಂಡುಹಿಡ್ಕೊಂಡು, ಮತ್ತು E ಅಂದರೆ ಏನು, D ಅಂದರೆ ಏನು, ಅದನ್ನೆಲ್ಲ ನಾನು ಆನ್ಲೈನ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ, ಬಿಕಾಸ್ ಟೈಮ್ ಆಲ್ರೆಡಿ ತುಂಬ ಲಾಂಗ್ ಆಗ್ತಿದೆ ವಿಡಿಯೋ. ಸೊ ನಾನು ಸಿಂಪಲ್ಲಾಗಿ ಫಾರ್ಮುಲಾಸ್ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಗಾರ್ಡನ್ಸ್ ಮಾಡೆಲ್ದು ಫಾರ್ಮುಲಾ ಬಂದುಬಿಟ್ಟು PO = D1 ಡಿವೈಡೆಡ್ ಬೈ KE ಮೈನಸ್ G ಅಂತ. ಆ್ಯಂಡ್ ಇದನ್ನು ನೋಡಿದ್ರೆ ಸ್ವಲ್ಪ ಅಲ್ಲಿ ಕಾಸ್ಟ್ ಆಫ್ ಈಕ್ವಿಟಿಯಲ್ಲಿ ಇತ್ತಲ್ಲ ಅದೇ ಫಾರ್ಮುಲಾ ಇದ್ದಂಗಿದೆ, ಬಟ್ ಇಲ್ಲಿ ಬಂದುಬಿಟ್ಟು ಅಲ್ಲಿ NP ಬಂದಿತ್ತು, ಇಲ್ಲಿ PO ಬಂದಿದೆ ಅಷ್ಟೇ ಡಿಫ್ರೆನ್ಸು. ಆ್ಯಂಡ್ ಇದನ್ನು ಉಲ್ಟಾ ಮಾಡಿ ಬರೆದಿದ್ದಾರೆ ಅಷ್ಟೇ. ಏನು ಅಂದರೆ ಅಂದರೆ Kನ ಈ ಕಡೆ ತೊಗೊಂಡು POನ ಇಲ್ಲಿ ತಗೊಂಡು ಇಲ್ಲಿ Gನ ಪ್ಲಸ್ ಮಾಡಿದ್ದಾನೆ ಅಷ್ಟೇ. ಇದು ಗಾರ್ಡನ್ ಮಾಡೆಲ್ ಫಾರ್ಮುಲಾ ಆಗಿರುತ್ತೆ. ಆ್ಯಂಡ್ MM ಅಪ್ರೋಚ್ ಏನಪ್ಪ ಅಲ್ಲೂ ಬಂದಿತ್ತು ಇಲ್ಲೂ ಬಂದಿದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಇದು ಬಂದು ಟೈಪ್ಸ್ ಆಫ್ ಡಿವಿಡೆಂಡ್ ಥಿಯರಿಯಲ್ಲಿ ಇರೋ MM ಅಪ್ರೋಚು. ಅದು ಬಂದುಬಿಟ್ಟು ಅದು ಥಿಯರೀಸಲ್ಲಿ ಇರೋದು, ಇದು ಡಿವಿಡೆಂಟಲ್ಲಿ ಇರೋದು. ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸಲ್ಲಿ ಇದು ಡಿವಿಡೆಂಡ್ ಥಿಯರೀಸಲ್ಲಿರೋ MM ಅಪ್ರೋಚು. ಡಬಲ್ ಟೈಮ್ ಇದೆ. ಓಕೆ, ಇದನ್ನು ನೋಡೋಣ ಬನ್ನಿ. ಇದು ಹುಷಾರು, ಇದನ್ನು 8 ಮಾರ್ಕ್ಸ್ಗೆ ಕೇಳಿದ್ದಾರೆ ನಿಮಗೆ 2024 ಕ್ವಶನ್ ಪೇಪರಲ್ಲಿ. ಏನು ಅಂದರೆ ಇದ್ರ ಫಾರ್ಮುಲಾ ಫಸ್ಟು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ಸ್ನ ಯಾವ ರೀತಿ ಕಂಡುಹಿಡಿಯೋದು ಅಂದರೆ P1 ಡಿವೈಡೆಡ್ ಬೈ PO ಇಂಟು 1 ಪ್ಲಸ್ KE ಮೈನಸ್ D1. ಓಕೆ, ಇದ್ರ ಫಾರ್ಮುಲಾ ಆಗಿರುತ್ತೆ ಮಾರ್ಕೆಟ್ ಪ್ರೈಸ್ನ ಕಂಡುಹಿಡಿಯೋಕ್ಕೆ. ಇದರಲ್ಲಿ ನಿಮಗೆ 2 ಸಿಚುವೇಶನ್ನ ಕೇಳ್ತಾರೆ. ಡಿವಿಡೆಂಟು ಇಶ್ಯೂ ಮಾಡಿಲ್ಲ ಅಂದರೆ ಏನು, ಮಾಡಿದ್ರೆ ಏನು ಅಂತ. ಅದು ಏನಿಲ್ಲ, ಇಶ್ಯೂ ಮಾಡಿಲ್ಲ ಅಂದರೆ ಜಸ್ಟ್ 0 ಹಾಕ್ಕೊಳ್ಳಿ. ಇಶ್ಯೂ ಮಾಡಿದರೆ ಅವ್ರು ಎಷ್ಟು ವ್ಯಾಲ್ಯೂ ಕೊಟ್ಟಿರ್ತಾರೋ ಅದನ್ನು ಹಾಕ್ಕೊಂಡು ನೀವು 2 ಸಿಚುವೇಷನಲ್ಲಿ ಮಾಡ್ತಾ ಹೋಗಬೇಕು. ಆ್ಯಂಡ್ ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್, ಎಷ್ಟು ಶೇರ್ಸ್ನ ಅವ್ರು ಇಶ್ಯೂ ಮಾಡಿದ್ದಾರೆ ಅಂದರೆ ಈ ಫಾರ್ಮುಲಾ ಬರೀಬೇಕು. ಏನು ಅಂದರೆ M = I ಮೈನಸ್ E ಮೈನಸ್ N
ND1 ಡಿವೈಡೆಡ್ ಬೈ P1 ಅಂದರೆ ನಿಮಗೆ ಇದರಲ್ಲಿ ಇನ್ನೊಂದು ಫಾರ್ಮುಲಾ ಐತೆ. ಏನು ಅಂದರೆ ಅದು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಮೈನಸ್ ಅವರು ಎಷ್ಟು ಡಿವಿಡೆಂಟ್ನ ಇಶ್ಯೂ ಮಾಡಿದ್ದಾರೆ ಅದರಲ್ಲಿ ಮೈನಸ್ ಮಾಡಿಕೊಂಡು ಜಸ್ಟ್ P1ನ ಬಂದಿರೋ ವ್ಯಾಲ್ಯೂಯಿಂದ ಡಿವೈಡ್ ಮಾಡ್ತಾ ಹೋಗಬೇಕು. ಜಸ್ಟ್ ನೀವು ಈ ಫಾರ್ಮುಲಾ ಫಾಲೋ ಮಾಡಿ, ಈಸಿ ಇರುತ್ತೆ. ಬಟ್ ಅದು ಕೂಡ ಈಸಿ ಇದೆ. ಬೇಕು ಅಂದರೆ ನನಗೆ ಒಂದ್ಕಿತ ಮೆಸೇಜ್ ಮಾಡಿ, ನೋಟ್ಸಲ್ಲಿ ನಿಮಗೆ ಸೆಂಡ್ ಮಾಡ್ತೀನಿ. ಆ್ಯಂಡ್ ವ್ಯಾಲ್ಯೂ ಆಫ್ ದ ಫರ್ಮಲ್ಲಿ ಬಂದುಬಿಟ್ಟು ಅದು ಯಾವ ರೀತಿ ಕಂಡುಹಿಡಬೇಕು, ಅಪ್ರೋಚಲ್ಲಿ ಇಷ್ಟಿದ್ದಾವೆ. ಫಸ್ಟು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ನ ಕಂಡುಹಿಡಬೇಕು. ಆಮೇಲೆ ನಂಬರ್ ಆಫ್ ಶೇರ್ಸ್ ಕಂಪ್ನಿ ಎಷ್ಟು ಇಶ್ಯೂ ಮಾಡಿದೆ ಮತ್ತು ಎಷ್ಟು ವ್ಯಾಲ್ಯೂ ಇದೆ ಫರ್ಮ್ದು ಅನ್ನೋದ್ರ ಬಗ್ಗೆ. ಅದು ಬಂದು MPO = N+M ಮತ್ತು P1 - I - E ಡಿವೈಡೆಡ್ ಬೈ 1+KE ಇದಾಗಿರುತ್ತೆ. ಇದು ಫಾರ್ಮುಲಾ. ಇದನ್ನು ಕೇಳೋಂಗಿಲ್ಲ, ಬಿಕಾಸ್ ಈ ಫಾರ್ಮುಲಾ ನೋಡ್ರೆ ನನಗೆ ಭಯ ಆಗ್ತಿದೆ. ಇದನ್ನು ಕೇಳಿಲ್ಲ. 8 ಮಾರ್ಕ್ಸ್ಗೆ ಇವೆರಡನ್ನೂ ಕೇಳಿದ್ದಾರೆ. 10 ಮಾರ್ಕ್ಸ್ಗೆ ಕೇಳೋಂಗಿದ್ರೆ 3 ಕೇಳ್ಬೋದು, ಇಲ್ಲ 8 ಮಾರ್ಕ್ಸ್ಗೆ ಇರೋದ್ರಿಂದ ಇವೆರಡನ್ನೂ ಕೇಳಿದ್ದಾರೆ. ಟು ಸಿಚುವೇಶನ್, ಡಿವಿಡೆಂಟ್ ಇಶ್ಯೂ ಮಾಡಿದ್ರೇನು, ಡಿವಿಡೆಂಟ್ ಇಶ್ಯೂ ಮಾಡಿಲ್ಲ ಅಂದರೆ, ಡಿವಿಡೆಂಟ್ ಇಶ್ಯೂ ಮಾಡಿದ್ರೇನು, ಡಿವಿಡೆಂಟ್ ಇಶ್ಯೂ ಮಾಡಿಲ್ಲ ಅಂದರೆ 0 ಹಾಕಿ, ಡಿವಿಡೆಂಟ್ ಇಶ್ಯೂ ಮಾಡಿದರೆ ಜಸ್ಟ್ ಅವ್ರು ಎಷ್ಟು ಕೊಟ್ಟಿದ್ದಾರೋ ಅಷ್ಟನ್ನ ಹಾಕ್ಕೊಂಡು ನೀವು ಮಾಡ್ಕೊತಾ ಹೋಗಿ. ನನ್ನ ನೋಟ್ಸಲ್ಲಿ ನೀಟಿಗೆ ಇದೇ, ನೋಟ್ಸಲ್ಲಿ ಹೆಂಗೆ ಮಾಡಬೇಕು ಅನ್ನೋದು ಇದಾಗಿರುತ್ತೆ. ಜಸ್ಟ್ 4th ಚಾಪ್ಟರ್, ಚಿಕ್ಕ ಚಾಪ್ಟರ್ 3 ಆಗಿರುತ್ತೆ. ವಾಟರ್ಸ್ ಮಾಡೆಲ್, ಗಾರ್ಡನ್ ಮಾಡಲ್, ಅಪ್ರೋಚ್ ಇದಾಗಿರುತ್ತೆ 4th ಚಾಪ್ಟರ್. ಸಿಂಪಲ್ಲಾಗಿ 10 ಮಾರ್ಕ್ಸ್ಗೆ ಒಂದು ಕೇಳಿದ್ದಾರೆ ಆ್ಯಂಡ್ 8 ಮಾರ್ಕ್ಸ್ಗೆ ಒಂದು ಕೇಳಿದ್ದಾರೆ, 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳಿದ್ದಾರೆ 2024ಅಲ್ಲಿ. ಇದು ಬಂದಾಗಿರುತ್ತೆ 4th ಚಾಪ್ಟರ್. ಈಸಿ ಇದೆ ಅಲ್ಲ 4th ಚಾಪ್ಟರು. ಆ್ಯಂಡ್ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 18-20 ಮಾರ್ಕ್ಸ್ ಇದರಲ್ಲೇ ನೀವು ಸ್ಕೋರ್ ಮಾಡ್ಬೋದು 4th ಚಾಪ್ಟರ್. ಅಂದರೆ ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಕೊಡ್ತಾರೆ ಅನ್ನೋ ಕ್ವಶನ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೀವು ಆರಾಮಾಗಿ 4th ಚಾಪ್ಟರ್ ಎಷ್ಟು ಚಿಕ್ಕದು ಚಾಪ್ಟರ್ 20 ಮಾರ್ಕ್ಸ್ ಕೇಳಿದ್ದಾರೆ ನಿಮಗೆ. ಓಕೆ, ನೆಕ್ಸ್ಟ್ 5th ಚಾಪ್ಟರ್, ಲಾಸ್ಟ್ ಚಾಪ್ಟರ್ ನೋಡೋಣ ಬನ್ನಿ. ಓಕೆ, ಲಾಸ್ಟ್ ಚಾಪ್ಟರು 5th. ಇದರಲ್ಲಿ 2 ಮಾರ್ಕ್ಸ್, 4 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್. 2 ಮಾರ್ಕ್ಸ್ಗೆ ಥಿಯರಿ, 4 ಮಾರ್ಕ್ಸ್ಗೂ ಥಿಯರಿ ಕ್ವಶನ್ ಕೇಳಿದ್ದಾರೆ. 10 ಮಾರ್ಕ್ಸ್ ಮಾತ್ರ ಪ್ರಾಕ್ಟಿಕಲ್ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ನೋಡೋಣ 5th ಚಾಪ್ಟರ್ ಲಾಸ್ಟು. ಫಸ್ಟು, ಸೆಕೆಂಡು, ಥರ್ಡು, 4th ಎಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಫಾರ್ಮುಲಾಸ್ ಯಾವ ರೀತಿ ಕೇಳ್ತಾರೆ ಆ್ಯಂಡ್ ಯಾವ ರೀತಿ ಕೇಳ್ಬೋದು, ಹೆಂಗೆ ಸೊಲ್ಯೂಷನ್ ಮಾಡಬೇಕು ಅಂತ ಲಾಸ್ಟ್ ಚಾಪ್ಟರ್. ಓಕೆ, ಲಾಸ್ಟ್ ನೋಡಿಬಿಡೋಣ. 2 ಮಾರ್ಕ್ಸ್ ಬಂದು ಮೀನಿಂಗ್ ಆಫ್ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ನು, ಟೈಪ್ಸ್ ಆಫ್ ಕಾಂಬಿನೇಷನ್ ಅದ್ರದ್ದು ಮೀನಿಂಗು, ಟೈಪ್ಸ್ ಆಫ್ ಮರ್ಜರು ಅದ್ರದ್ದು ಮೀನಿಂಗ್ ಆಫ್ ಲಿವರೇಜ್ ಲೇಔಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಜೆಟ್, ಬೈಔಟ್ ಅದು ಕಾಣಿಸಿಲ್ಲ. ಓಕೆ, ಬೈಔಟ್ ಅಂತ. ಮೀನಿಂಗ್ ಆಫ್ ಸಿಗ್ನಿಫಿಕೆನ್ಸ್ ಆಫ್ ಏನಿದು ಪ್ರೈಸ್ ಅರ್ನಿಂಗ್ ರೇಷಿಯೋ ಆ್ಯಂಡ್ ಅಕ್ವಿಸಿಷನ್ದು ಮೀನಿಂಗು, ಸಿಗ್ನಿಫಿಕೆನ್ಸ್ ಅನ್ನೋದನ್ನ 2 ಮಾರ್ಕ್ಸ್ಗೆ ಕೇಳ್ಬೋದು. ಇದರಲ್ಲಿ ನಿಮ್ಮದೇ 2 ಮಾರ್ಕ್ಸ್ಗೆ ಒಂದು ಕ್ವಶನ್ನ ಕೇಳಿದ್ರು 2024 ಕ್ವಶನ್ ಪೇಪರ್. ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಟೈಪ್ಸ್ ಆಫ್ ಕಾಂಬಿನೇಷನ್, ಟೈಪ್ಸ್ ಆಫ್ ಮರ್ಜರ್, ಮೋಟಿವ್ಸ್ ಆ್ಯಂಡ್ ಬೆನಿಫಿಟ್ ಆಫ್ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್, ಏನೆಲ್ಲ ಮೋಟಿವ್ಸು, ಬೆನಿಫಿಟ್ಟು, ಮತ್ತು ಇದನ್ನು ನಿಮಗೆ 2024 ಕ್ವಶನ್ ಪೇಪರಲ್ಲಿ ಕೇಳಿದರು 4 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್, ಅದರಲ್ಲಿ ಫಿನಾನ್ಷಿಯಲ್ ಇವ್ಯಾಲ್ಯೂಯೇಷನ್ದು ಕೂಡ ನೀವು ಓದ್ಕೋಬೋದು. ಇದಾಗಿರುತ್ತೆ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, 2 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ದು. ನೆಕ್ಸ್ಟ್ 10 ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಯಾವ್ಯಾವ ರೀತಿ ಕೇಳ್ಬೋದು, ಫಾರ್ಮುಲಾಸ್ ಏನು ಅಂದರೆ EPS ನಿಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳ್ಬೋದು. EPS ಅಂದರೆ ಏನು, ಅರ್ನಿಂಗ್ ಪರ್ ಶೇರ್ನ ಯಾವ ರೀತಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬಂದಿರುತ್ತೆ ಅದನ್ನು ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸಲ್ಲಿ ಮಾಡಿದ್ರೆ ನಿಮಗೆ EPS ಬರುತ್ತೆ. ನೆಕ್ಸ್ಟು ಎಕ್ಸ್ಚೇಂಜ್ ರೇಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ನಿಮಗೆ ಎಕ್ಸ್ಚೇಂಜ್ ರೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ 2 ಕಂಪ್ನಿನ ಕೊಟ್ಟಿರ್ತಾರೆ. ಅದು ಬಂದು ಒಂದು ಅಕ್ವೈರಿಂಗು, ಒಂದು ಟಾರ್ಗೆಟಿಂಗ್. ಅಕ್ವೈರಿಂಗ್ ಅಂದರೆ ಇವಾಗ A ಬಂದು Bನ ಅಕ್ವೈರ್ ಮಾಡ್ತಿದೆ ಅಂದರೆ ಯಾವುದು ಅಕ್ವೈರಿಂಗು, ಯಾವುದು ಟಾರ್ಗೆಟಿಂಗ್ ಅಂದರೆ ಇದು ಅಕ್ವೈರ್ ಮಾಡ್ತಿರೋದು, ಇದು ಟಾರ್ಗೆಟ್ ಮಾಡ್ತಿರೋದಲ್ವ. ಇದರಲ್ಲಿ ಬೇಸ್ಡ್ ಆನ್ ನಿಮಗೆ ಈ ಕ್ವಶನ್ನ ಕೇಳಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ಬೋದು. ಇಲ್ಲಾಂದರೆ ಇದು PERನ ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಯಾವ ರೀತಿಯಪ್ಪ ಅಂದರೆ ಜಸ್ಟ್ 2 ಕಂಪ್ನಿ ಕೊಟ್ಟಿರ್ತಾರೆ, ಆ 2ಕ್ಕೂ ನೀವು ಪ್ರೈಸ್ ಅರ್ನಿಂಗ್ ರೇಷನ್ನ ಕ್ಯಾಲ್ಕುಲೇಟ್ ಮಾಡಿರ್ತೀರ. ಅದನ್ನು ನೀವು ಟಾರ್ಗೆಟಿಂಗ್ ಕಂಪ್ನಿದು ಇಲ್ಲಿ ಹಾಕ್ಕೋಬೇಕು ಮತ್ತು ಅಕ್ವೈರಿಂಗ್ ಕಂಪ್ನಿದು ಇಲ್ಲಿ ಹಾಕೊಂಡ್ಮೇಲೆ ನಿಮಗೆ ಎಕ್ಸ್ಚೇಂಜ್ ರೇಷಿಯೋ ಬರುತ್ತೆ, ಅಷ್ಟೇ ಸಿಂಪಲ್. ಓಕೆ, ನೆಕ್ಸ್ಟು ಪ್ರೈಸ್ ಅರ್ನಿಂಗ್ ರೇಷಿಯೋ ಬಂದು ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರು ಡಿವೈಡೆಡ್ ಬೈ EPS ಕಂಡುಹಿಡಿಬೇಕು. ಫಸ್ಟು ಪ್ರೈಸ್ ಅರ್ನಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಪರ್ ಪ್ರೈಸು. ನೆಕ್ಸ್ಟು ಮಾರ್ಕೆಟಿಂಗ್ ಪ್ರೈಸ್ ಪರ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ EPS ಬೇಕು, ತಿರ್ಗಾ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು PE ರೇಷಿಯೋ ಬೇಕಾಗಿರುತ್ತೆ. ಇವೆರಡನ್ನೂ ಕ್ಯಾಲ್ಕುಲೇಟ್ ಮಾಡಿದಾದಮೇಲೆ ಮಾರ್ಕೆಟಿಂಗ್ ಪ್ರೈಸ್ ಪರ್ ಶೇರ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಮತ್ತು ಅರ್ನಿಂಗ್ ಈಲ್ಡ್ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ EPS ಡಿವೈಡೆಡ್ ಬೈ MPS ಅಂದರೆ
ಪ್ರೈಸ್ ಪರ್ ಶೇರ್ ಇಂಟು 100ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ನೀವು ಅರ್ನಿಂಗ್ ಹೀಲ್ಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವ್ಯಾಲ್ಯೂ ಅಂದರೆ ನೆಟ್ ಅಸೆಟ್ ಮೆಥಡ್, ವ್ಯಾಲ್ಯೂ ಆಫ್ ಅಸೆಟ್ ಡಿವೈಡೆಡ್ ಬೈ ಎಕ್ಸ್ಟರ್ನಲ್ ಲಯಬಿಲಿಟೀಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ನೆಟ್ ಅಸೆಟ್ ಮೆಥಡಲ್ಲಿ ನೀವೇನ ಎಕ್ಸ್ಚೇಂಜ್ ರೇಷೋನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈ ರೀತಿ, ಇಲ್ಲ ಅವರು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟರೆ ಇದೇ ಫಾರ್ಮುಲ್. ಇಷ್ಟೇ ಆಗಿರುತ್ತೆ ಲಾಸ್ಟ್ 5th ಚಾಪ್ಟರ್ದು ಕ್ವಶನ್ಸ್ ಯಾವ್ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಐ ಹೋಪ್ ಎಲ್ಲ ಫಾರ್ಮುಲಾಸ್ ನೋಡಿ ನಿಮಗೆ ಈಸಿ ಅನಿಸಿದೆ ಅಂತ. ಜಸ್ಟ್ ನೀವು ಒಂದು ಪೇಪರಲ್ಲಿ ಬರ್ಕೊಬಿಡಿ ಯಾವ್ಯಾವೆಲ್ಲ ಫಾರ್ಮುಲಾಸ್ ಹೆಂಗೆ ಕೇಳ್ತಾರೆ ಬರಿಬೇಕು ಅಂತ ಅನ್ನೋದನ್ನು ನಾನು ಯಾವ ರೀತಿ ಬರೆದಿದ್ರು ಆ ರೀತಿ ಬರ್ಕೊಳ್ಳಿ. ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ, ನೀವು ಇನ್ನೂ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿಬಿಟ್ಟು ಒಂದ್ಕಿಂತ ಚೆಕ್ಔಟ್ ಮಾಡ್ಬೋದು. ಈ ಸಬ್ಜೆಕ್ಟ್ಗೆ ಆನ್ಲೈನ್ ಕ್ಲಾಸಸ್ ಸೇರಿಸ್ಕೋಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಬೇಕು ಅಂದರೆ ವಾಟ್ಸಪ್ ಮಾಡಿದ್ರೆ ನಾನು ಫುಲ್ ಡೀಟೇಲ್ಸ್ ಅದ್ರ ಬಗ್ಗೆ ಕೊಡ್ತೀನಿ. ಆ್ಯಂಡ್ ನೋಟ್ಸ್ ಬೇಕು ಅಂದರೆ DM ಮಾಡಿ, ಬಿಕಾಸ್ ಈ ಸೆಮ್ಮು ತುಂಬ ಈಸಿಯಾಗಿ ಪಾಸ್ಔಟ್ ಆಗಿಬಿಟ್ರೆ ಓಕೆ, ಇಲ್ಲ ನೆಕ್ಸ್ಟ್ ಇಯರ್ ಬರೀತೀನಿ, ಫೇಲ್ ಆದರೆ ಬ್ಯಾಕ್ಲಾಗ್ ಇದೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ. ಐ ಹೋಪ್ ಈ ಲಾಸ್ಟ್ ಮಿನಿಟ್ ರಿವಿಷನ್ ವೀಡಿಯೋಸ್ ಎರಡೂ ನೀವು ನೋಡಿಲ್ಲ ಅಂದರೆ ಇದೊಂದ್ಕಿಂತ ನೀಟಾಗಿ ನೋಡಿ ಕೂತ್ಕೊಂಡು ಮೆಲ್ಲಗೆ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ ಬೇರೆ ಸಬ್ಜೆಕ್ಟ್ಸ್ ನೋಡ್ತಾ ಹೋಗೋಣ. ಓಕೆ.